ಸ್ಪೆಷಲಿ ಅದರಲ್ಲಿ ಅವ್ರು ಹೇಳ್ಕೊಡ್ತಾ ಇದ್ದಂತಹ ಶ್ಲೋಕ ಚಾಂಟಿಂಗ್ ಆಗಿರ್ಬೋದು, ಮುದ್ರಾಸ್ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಯೋಗ, ಆಮೇಲೆ ಸ್ಟಡಿ ಕ್ಲಾಸಸ್ ನಲ್ಲಿ ಅವರಿಗೆ ಮಕ್ಕಳಿಗೆ ಒಂದು ಸೆಲ್ಫ್ ಲರ್ನರ್ಸ್ ಆಗಿ ಯಾವ ರೀತಿಯಲ್ಲಿ ಅವರು ಒಂದು ಟೆಕ್ನಿಕ್ಸ್ ನ ಯೂಸ್ ಮಾಡ್ಕೊಂಡು ಅವ್ರ ಸ್ಟಡೀಸ್ ಅಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ 4 ರಿಂದ 5 ಜನ ಪೇರೆಂಟ್ಸ್ ನನಗೆ ಖುದ್ದಾಗಿ ಭೇಟಿ ಮಾಡಿ, ಮ್ಯಾಮ್ ಈ ಕ್ಲಾಸಸ್ಗೆ ನಾನು ಸೇರಿಸಿದ ಮೇಲೆ ನನ್ನ ಮಕ್ಕಳಿಗೆ ತುಂಬಾನೇ ಬೆನಿಫಿಟ್ ಆಗಿದೆ. ಸೊ ತುಂಬಾ ಚೇಂಜಸ್ ನ ನಾನು ನೋಡ್ತಾ ಇದ್ದೀನಿ ಮಕ್ಕಳಲ್ಲಿ, ಮನೆಗಳಲ್ಲಿ ಅವರ ಒಂದು ಬಿಹೇವಿಯರ್ ಆಗಿರ್ಬೋದು, ಆಮೇಲೆ ಸೆಲ್ಫ್ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಅವ್ರು ಮಾಡ್ತಿರೋ ಒಂದು ವರ್ಕ್ ಅಲ್ಲಿ ಶ್ರದ್ಧೆ ಆಗಿರ್ಬೋದು, ಇವೆಲ್ಲ ಸೇರಿಸಿದ ಮೇಲೆ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾಳೆ. ನಾನು ಕೇಳೋಕ್ಕೂ ಮೊದಲೇ ಹೇಳ್ತಾಳೆ ಅವಳು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾಳೆ. ಮೆಮೊರಿ ಪವರ್ ಕೂಡ ಇನ್ಕ್ರೀಸ್ ಆಗಿದೆ, ತುಂಬಾ ಆಕ್ಟಿವ್ ಆಗಿದೆ. ಜಾಗೃತಿ ಇನ್ಸ್ಟಿಟ್ಯೂಟ್ ಗೆ ನಮ್ಮ ಇಬ್ಬರು ಮಕ್ಕಳನ್ನು ಜಾಯಿನ್ ಮಾಡಿದ್ಮೇಲೆ ಬಹಳ ಇಂಪ್ರೂವ್ ಕಾಣಿಸುತ್ತೆ ಅವರಿಗೆ. ನಮ್ಮ ಮಗಳಿಗೆ ಬೆಡ್ ವೆಟ್ ಪ್ರಾಬ್ಲಮ್ ಇತ್ತು, ಅದನ್ನು ಕ್ಯೂರ್ ಆಗಿದೆ. ಅಶ್ವಿತಿ ನಮ್ಮ ಮಗನಿಗೇನೋ ಫುಲ್ ಹೈಪರ್ ಆಕ್ಟಿವ್ ಇದ್ದ, ಅದನ್ನು ಈಗೆಲ್ಲ ಸ್ವಲ್ಪ ಕಾಮ್ ಆಗಿದ್ದಾನೆ. ಅಕಾಡೆಮಿಕ್ ಆಗಿ ಫುಲ್ ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ. ನಮ್ಮ ಮಕ್ಕಳು ಚೆನ್ನಾಗಿದ್ದಾರೆ. ನನ್ನ ದೊಡ್ಡ ಮಗ ಓದೋದ್ರಲ್ಲಿ ಆಲಸ್ಯ ಮಾಡ್ತಾ ಇದ್ದ, ಅವ್ನು ಚೆನ್ನಾಗಿ ಓದ್ತಾ ಇದ್ದಾನೆ ಈಗ. ನನ್ನ ಮಗು ಬೆಡ್ ಪ್ಯಾನ್ ಮಾಡ್ಕೊಂತ ಇದ್ದು, ಯೂರಿನ್ ಮಾಡ್ತಾ ಇದ್ರು, ಈಗ ಅವ್ರು ಮಾಡ್ತಾ ಇಲ್ಲ, ಚೆನ್ನಾಗಿದ್ದಾರೆ. Changes in her health, academic and also her behavior also there nowadays. So and she has improved lot in her academics also. ಅವರ ಮದರ್ ಜಾಗೃತಿಗೆ ಅವಳು ಸೇರಿದಾಗಿಂದ ಸ್ವಲ್ಪ ಇಂಪ್ರೂವ್ ಆಗಿದ್ದಾಳೆ. ಅವನಲ್ಲಿ ತುಂಬಾ ಇಂಪ್ರೂವ್ಮೆಂಟ್ಸ್ ಕಂಡಿದೆ. ಹ್ಯಾಂಡ್ ರೈಟಿಂಗ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಹೇಳಿದ ಮಾತನ್ನ ಇವಾಗ ಒಂದ್ ಸ್ವಲ್ಪ ಕೇಳೋ ಒಂದು ಮಟ್ಟಕ್ಕೆ ಫುಲ್ ಚೇಂಜ್ ಆಗಿದೆ. ಕಾನ್ಸಂಟ್ರೇಷನ್ ಮಾಡಿ ಕಲಿಯಕ್ಕೆ ಇಷ್ಟಪಡ್ತಾ ಇದ್ದಾನೆ. ಹಾಗೆ ಕೃತಿಕನೂ ಹಾಗೆ ತುಂಬಾ ಡಿಸ್ಟರ್ಬ್ ಆಗ್ತಾ ಇದ್ದು, ಈಗ ಚೆನ್ನಾಗಿ ಕಾನ್ಸಂಟ್ರೇಷನ್ ಮಾಡಿ ಓದೋದ್ರಲ್ಲೂ ತುಂಬಾ ಚೆನ್ನಾಗಿ ಓದ್ತಾ. ಲರ್ನಿಂಗ್ ಎಬಿಲಿಟೀಸ್ ಇನ್ನೂ ಸ್ಟ್ರಾಂಗ್ ಆಗ್ಲಿ ಅನ್ನೋದು ಒಂದು ವ್ಯೂ ಇತ್ತು. ಆ ಒಂದು ಹೇಳಿದ್ರೆ ಅವರ ಒಂದು ಓವರ್ ಆಲ್ ಡೆವಲಪ್ಮೆಂಟ್ ಗೆ ಒಂದು ಪ್ಲಾಟ್ಫಾರ್ಮ್ ತರ ಸಿಕ್ಕಿದೆ ನಮಗೆ ಈ ಜಾಗೃತಿ ಇನ್ಸ್ಟಿಟ್ಯೂಷನ್. ಸೊ ಹಾಗಾಗಿ ಬ್ಯಾಚ್ ಶೀಘ್ರದಲ್ಲೇ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಯಾರಾದ್ರೂ ಆಸಕ್ತಿ ಇರೋಂತ ಪೇರೆಂಟ್ಸ್ ಏನಿದಿರಲ್ಲ, ಸೊ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನೊಮ್ಮೆ ನಾನು ನಿಮಗೆ ಗೊತ್ತೇ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಈ ಒಂದು ಕ್ಲಾಸಸ್ ಇಂದ ಮಕ್ಕಳಿಗೆ ತುಂಬಾನೇ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ಎಲ್ಲೆಲ್ಲೋ ನಾವು ಮಕ್ಕಳ ಒಂದು ಓವರ್ ಆಲ್ ಡೆವಲಪ್ಮೆಂಟ್ ಗೆ ನಾವು ಎಷ್ಟು ಸ್ಟ್ರಗಲ್ ಮಾಡ್ತೀವಿ, ಇಲ್ಲಿ ನಿಮ್ಮ ಶಾಲೆಯಲ್ಲಿ ನಿಮ್ಮ ಮಕ್ಕಳಿಗೆ ಸಿಗ್ತಾ ಇರೋದ್ರಿಂದ ಅದರ ಒಂದು ಸದುಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.